ನೆಲಕಚ್ಚಿದ ಚಿನ್ನದ ಬೆಲೆ, ಚಿನ್ನ ಕೊಳ್ಳೋರಿಗೆ ಹಬ್ಬ, ಹೂಡಿಕೆದಾರರಿಗೆ ಶಾಕ್. ಹೆಲೋ ವೀಕ್ಷಕರೇ, ನಮಸ್ಕಾರ. ಆಭರಣ ಪ್ರಿಯರಿಗೆ, ಅದರಲ್ಲೂ ಮಹಿಳೆಯರಿಗಂತೂ ಇವತ್ತೊಂದು ಸೂಪರ್ ಡೂಪರ್ ಬಂಪರ್ ಸುದ್ದಿ ಕಾಯ್ತಾ ಇದೆ. ಕಳೆದ ಕೆಲವು ತಿಂಗಳಿನಿಂದ ರಾಕೆಟ್ ವೇಗದಲ್ಲಿ ಓಡ್ತಾ ಇದ್ದ ಚಿನ್ನದ ಬೆಲೆಗೆ ಈಗ ದಿಢೀರ್ ಬ್ರೇಕ್ ಬಿದ್ದಿದೆ. ಬಂಗಾರ ಮತ್ತು ಬೆಳ್ಳಿಯ ಬೆಲೆ ಈಗ ಅಕ್ಷರಶಃ ಪಾತಾಳಕ್ಕೆ ಕುಸಿತಾ ಇದೆ. ಬೆಲೆ ಏರಿಕೆಯನ್ನ ನೋಡಿ ಚಿನ್ನ ಕೊಳ್ಳೋಕಾಗದೆ ಬೇಸರ ಮಾಡಿಕೊಂಡಿದ್ದವರಿಗೆ ಇದು ನಿಜಕ್ಕೂ ಹಬ್ಬದ ವಾರ್ತೆ. ಬರೀ ಇವತ್ತಷ್ಟೇ ಅಲ್ಲ ಫ್ರೆಂಡ್ಸ್, ಇನ್ನು ಮುಂದಿನ 4 ರಿಂದ 5 ವಾರಗಳ ಕಾಲ ಚಿನ್ನದ ಬೆಲೆ ಮತ್ತಷ್ಟು ಕುಸಿಯುತ್ತೆ ಅಂತ ಮಾರುಕಟ್ಟೆ ತಜ್ಞರು ಭವಿಷ್ಯ ನುಡಿದಿದ್ದಾರೆ. ಆದ್ರೆ ಚಿನ್ನವನ್ನ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ನಂಬಿ ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿದವರಿಗೆ ಮಾತ್ರ ಇದು ಭಾರಿ ಶಾಕಿಂಗ್ ಸುದ್ದಿ. ಹಾಗಾದ್ರೆ ದಿಢೀರನೆ ಚಿನ್ನದ ಬೆಲೆ ನೆಲಕಚ್ಚೋಕೆ ಅಸಲಿ ಕಾರಣ ಏನು? ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಇನ್ನೂ ಇಳಿಯುತ್ತಾ ಅಥವಾ ದಸರಾ ದೀಪಾವಳಿ ಟೈಮ್ಗೆ ಮತ್ತೆ ಕೈಗೆಟಕದ ಹಾಗೆ ಏರಿ ಬಿಡುತ್ತಾ? ನೀವು ಚಿನ್ನ ಕೊಳ್ಳೋಕೆ ಇದು ಸರಿಯಾದ ಸಮಯನ? ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೂ ಇದೇ ರೀತಿ ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ಜಾಗತಿಕ ಮಾರುಕಟ್ಟೆಯಲ್ಲಿ ಕೇವಲ 2 ತಿಂಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಕನಿಷ್ಠ ಮಟ್ಟಕ್ಕೆ ಇಳಿದು ಬಂದಿದೆ. ಸದ್ಯಕ್ಕೆ ಯಾವುದೇ ದೊಡ್ಡ ಹಬ್ಬಗಳು ಅಥವಾ ಮದುವೆ ಸೀಸನ್ ಇಲ್ಲದೆ ಇರೋದ್ರಿಂದ ದೇಶೀಯವಾಗಿಯೂ ಡಿಮ್ಯಾಂಡ್ ಕಮ್ಮಿಯಾಗಿದೆ. ಅಂಕಿ ಅಂಶಗಳ ಪ್ರಕಾರ ನೋಡೋದಾದ್ರೆ 24 ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ ಪ್ರತಿ 10 ಗ್ರಾಂಗೆ ಬರೋಬ್ಬರಿ 3,380 ರೂಪಾಯಿಗಳಷ್ಟು ಭಾರಿ ಕುಸಿತ ಕಂಡಿದೆ. ಹೌದು, ಇದರೊಂದಿಗೆ 24 ಕ್ಯಾರೆಟ್ ಚಿನ್ನದ ಬೆಲೆ ಈಗ 14,433 ರೂಪಾಯಿಗೆ ಬಂದು ನಿಂತಿದೆ. ಇನ್ನು ನಿಮ್ಮೆಲ್ಲರ ನೆಚ್ಚಿನ ಆಭರಣದ ಚಿನ್ನ ಅಂದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆಯೂ ಕೂಡ ಪ್ರತಿ 10 ಗ್ರಾಂಗೆ 3,100 ರೂಪಾಯಿ ಇಳಿಕೆಯಾಗಿದೆ. ಇನ್ನು ಬೆಳ್ಳಿಯ ಕಥೆಯಂತೂ ಕೇಳಲೇಬೇಡಿ. ಬೆಳ್ಳಿಯ ದರ ಪ್ರತಿ ಕೆಜಿಗೆ ಒಂದೇ ದಿನದಲ್ಲಿ ಬರೋಬ್ಬರಿ 5,000 ರೂಪಾಯಿ ಇಳಿಕೆಯಾಗಿ 1 ಕೆಜಿ ಬೆಳ್ಳಿಯ ಬೆಲೆ 2,45,000 ರೂಪಾಯಿಗೆ ಬಂದು ತಲುಪಿದೆ. ಇತ್ತೀಚಿನ ಇತಿಹಾಸದಲ್ಲೇ ಇಷ್ಟೊಂದು ದೊಡ್ಡ ಮಟ್ಟದ ಕುಸಿತ ಕಂಡು ಬಂದಿರಲಿಲ್ಲ. ವೀಕ್ಷಕರೇ, ನಿಮ್ಮ ಮನಸ್ಸಲ್ಲೂ ಒಂದು ಪ್ರಶ್ನೆ ಮೂಡಿರಬಹುದು. ಅದೇನೆಂದ್ರೆ, ಯುದ್ಧದ ಸಮಯದಲ್ಲಿ ಸಾರ್ವಕಾಲಿಕ ದಾಖಲೆ ಬರೆದಿದ್ದ ಚಿನ್ನ ಇವತ್ತು ಯಾಕೆ ಈ ರೀತಿ ಮಕಾಡೆ ಮಲಗಿದೆ ಅಂತ. ಇದರ ಹಿಂದೆ 3 ಪ್ರಮುಖ ಅಂತಾರಾಷ್ಟ್ರೀಯ ಕಾರಣಗಳಿವೆ. ಮೊದಲನೇ ಕಾರಣ, ಜಾಗತಿಕ ಮಾರುಕಟ್ಟೆಯಲ್ಲಿ ಟೆಕ್ನಾಲಜಿ ಷೇರುಗಳ ಭಾರಿ ಮಾರಾಟ ನಡೀತಾ ಇದೆ. ವಿಶೇಷವಾಗಿ AI ಅಂದ್ರೆ ಕೃತಕ ಬುದ್ಧಿಮತ್ತೆಯ ಮೇಲಿನ ಅತಿಯಾದ ನಿರೀಕ್ಷೆಗಳು ಹುಸಿಯಾಗ್ತಾ ಇರೋದ್ರಿಂದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಿಗೆ ಭಾರಿ ನಷ್ಟ ಉಂಟಾಗಿದೆ. ವಾಲ್ ಸ್ಟ್ರೀಟ್ ನಲ್ಲಿ ದೊಡ್ಡ ನಷ್ಟ ಅನುಭವಿಸಿರುವ ಟ್ರೇಡರ್ಗಳು ಕೈಗೆ ತಕ್ಷಣ ನಗದು ಬೇಕು ಅನ್ನೋ ಕಾರಣಕ್ಕೆ ತಮ್ಮ ಹತ್ತಿರ ಇದ್ದ ಚಿನ್ನವನ್ನೆಲ್ಲ ಮುಗಿಬಿದ್ದು ಮಾರ್ತಾ ಇದ್ದಾರೆ. ಇದನ್ನೇ ಆರ್ಥಿಕ ಭಾಷೆಯಲ್ಲಿ ಲಿಕ್ವಿಡೇಷನ್ ಅಂತಾರೆ. ಈ ಭಾರಿ ಪ್ರಮಾಣದ ಮಾರಾಟವೇ ಚಿನ್ನದ ಬೆಲೆ ನೆಲಕಚ್ಚಲು ಮುಖ್ಯ ಕಾರಣ. ಎರಡನೇ ಕಾರಣ, ಅಮೆರಿಕದ ಫೆಡರಲ್ ರಿಸರ್ವ್ನ ನೂತನ ಅಧ್ಯಕ್ಷ ಕೆವಿನ್ ವಾರ್ಷ್ ಹಣದುಬ್ಬರ ನಿಯಂತ್ರಿಸಲು ಬ್ಯಾಂಕ್ ಬಡ್ಡಿ ದರವನ್ನ ಇನ್ನೂ ಜಾಸ್ತಿ ಮಾಡೋ ಮುನ್ಸೂಚನೆ ನೀಡಿದ್ದಾರೆ. ಬ್ಯಾಂಕ್ಗಳಲ್ಲಿ ಬಡ್ಡಿ ಜಾಸ್ತಿ ಸಿಗುತ್ತೆ ಅಂದಾಗ ಜನ ಚಿನ್ನದ ಮೇಲಿನ ಹೂಡಿಕೆ ಬಿಟ್ಟು ಬ್ಯಾಂಕ್ ಡೆಪಾಸಿಟ್ ಕಡೆ ಮುಖ ಮಾಡ್ತಾರಲ್ವಾ, ಅದಕ್ಕೆ ಚಿನ್ನದ ಡಿಮ್ಯಾಂಡ್ ಕಮ್ಮಿಯಾಗಿದೆ. ಮೂರನೇ ಕಾರಣ, ಕಳೆದ ಕೆಲವು ತಿಂಗಳುಗಳಿಂದ ಯುದ್ಧದ ಭೀತಿಯಿಂದಾಗಿ ಚಿನ್ನದ ಬೆಲೆ ಏರ್ತಾ ಇತ್ತು. ಆದ್ರೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಯುದ್ಧದ ಭೀತಿ ದೂರವಾಗಿದ್ದರಿಂದ ಚಿನ್ನಕ್ಕಿದ್ದ ವಿಶೇಷ ಡಿಮ್ಯಾಂಡ್ ಕೂಡ ಮರೆಯಾಗಿದೆ. ಹಾಗಾದ್ರೆ ಈಗ ಸಾಮಾನ್ಯ ಗ್ರಾಹಕರು ಮತ್ತು ಹೂಡಿಕೆದಾರರು ಏನು ಮಾಡಬೇಕು? ಮಾರುಕಟ್ಟೆ ತಜ್ಞರಾದ ಕಾಲಿನ್ ಶಾ ಮತ್ತು ಸೌಮಿಲ್ ಗಾಂಧಿ ಅವರ ಪ್ರಕಾರ ಮುಂದಿನ ಕೆಲವು ವಾರಗಳ ಕಾಲ ಈ ಇಳಿಕೆಯ ಟ್ರೆಂಡ್ ಹೀಗೆ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು 4-5 ವಾರದಲ್ಲಿ ಚಿನ್ನ ಮತ್ತಷ್ಟು ಕುಸಿದು 10 ಗ್ರಾಂಗೆ 1 ಲಕ್ಷದ ಆಸುಪಾಸಿಗೆ ಬಂದರೂ ಆಶ್ಚರ್ಯ ಪಡಬೇಕಿಲ್ಲ. ಆದರೆ ನೆನ್ಪಿಡಿ, ಜುಲೈ ತಿಂಗಳಿನಲ್ಲಿ ಅಮೆರಿಕದ ಹಣದುಬ್ಬರದ ವರದಿ ಅಂದ್ರೆ PCE ಇಂಡೆಕ್ಸ್ ಬಿಡುಗಡೆ ಆಗಲಿದೆ. ಅದು ಬರೋವರೆಗೂ ಚಿನ್ನದ ಮಾರ್ಕೆಟ್ನಲ್ಲಿ ಏರಿಳಿತ ಇದ್ದೇ ಇರುತ್ತೆ. ಅದಕ್ಕೆ ತಜ್ಞರು ಹೇಳ್ತಿರೋದು ಏನಂದ್ರೆ, ನೀವು ಶಾರ್ಟ್ ಟರ್ಮ್ ಅಥವಾ ಅಲ್ಪಾವಧಿಯ ಲಾಭಕ್ಕಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇದ್ರೆ ಸದ್ಯಕ್ಕೆ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಅದರ ಬದಲು ಬ್ಯಾಂಕ್ FD ಅಥವಾ ಬಾಂಡ್ಗಳಲ್ಲಿ ಹಣ ಹೂಡೋದು ಒಳ್ಳೆಯದು. ಆದರೆ ಯಾರೆಲ್ಲ ಮದುವೆಗೆ, ಹಬ್ಬ ಹರಿದಿನಗಳಿಗೆ ಅಥವಾ ಸ್ವಂತ ಬಳಕೆಗೆ ಆಭರಣ ಕೊಳ್ಳಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರೋ ಅವರಿಗೆ ಇದು ಸಕಾಲ, ಗೋಲ್ಡನ್ ಟೈಮ್. ಯಾಕಂದ್ರೆ ಆಗಸ್ಟ್ ನಂತರ ಮತ್ತೆ ಹಬ್ಬಗಳ ಸೀಸನ್ ಮತ್ತು ಮದುವೆಗಳು ಶುರುವಾಗೋದ್ರಿಂದ ಚಿನ್ನದ ಬೆಲೆ ಮತ್ತೆ ರಾಕೆಟ್ ವೇಗದಲ್ಲಿ ಏರಲು ಶುರುವಾಗುತ್ತೆ.
ಹಾಗಾಗಿ ಹಬ್ಬದ ಸೀಸನ್ ಬರೋ ಮುಂಚೆಯೇ ಬೆಲೆ ಇಳಿದಿರುವಾಗಲೇ ನಿಮ್ಮ ನೆಚ್ಚಿನ ಆಭರಣಗಳನ್ನು ಕೊಂಡು ಇಟ್ಕೊಳ್ಳುವುದು ಜಾಣತನ. ವೀಕ್ಷಕರೇ, ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಇನ್ನು ಎಷ್ಟು ಇಳಿಬಹುದು ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಕ್ಷಣವೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.